ಒಂದ್ ಕಡೆ ಆಕ್ಟಿಂಗ್ ಅಲ್ಲಿ ಸಕ್ಸಸ್ಫುಲ್ ಪರ್ಸನ್ ಆಗಿದ್ದೀರಾ, ಇನ್ನೊಂದ್ ಕಡೆ ಬಿಸ್ನೆಸ್ ಅಲ್ಲಿ ಸಕ್ಸಸ್ಫುಲ್ ಪರ್ಸನ್ ಆಗಿದ್ದೀರಾ. ಬಿಸ್ನೆಸ್ ಅಲ್ಲಿ ಯಾರು ಇನ್ಸ್ಪಿರೇಷನ್, ಅದ್ರ ಜೊತೆಗೆ ಆಕ್ಟಿಂಗ್ ಅಲ್ಲಿ ಯಾರು ಇನ್ಸ್ಪಿರೇಷನ್ ನಿಮ್ಗೆ ಅಂತ? ಇನ್ಸ್ಪಿರೇಷನ್ ವೆನ್ ಕಮ್ಸ್ ಟು ಬಿಸ್ನೆಸ್, ರತನ್ ಟಾಟಾ. ಹ್ಮ್. ಸೊ ನೀವು ಅವ್ರದ್ದು ಲೈಫ್ ಸ್ಟೋರಿ ಕೇಳ್ಬಿಟ್ರೆ ಜುಮ್ ಅನ್ಬಿಡುತ್ತೆ. ಹ್ಮ್. ಅಂದ್ರೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಬಟ್ ನಾನು ಲೈಫ್ ಸ್ಟೋರಿ ಪೂರ್ತಿ ಕೇಳಿರೋದ್ರಿಂದ ನನಗೆ ಒಂದು ಇನ್ಸ್ಪಿರೇಷನ್. ಅಂದ್ರೆ ಅವ್ರು ಹಾಕಿರೋ ಹಾದಿಯಲ್ಲಿ ಸುಮ್ಮನೆ ನಾವು ನಡ್ಕೊಂಡು ಹೋದ್ರು ಸಾಕು, ಹ್ಮ್. ವಿಲ್ ಬಿ ಸಮ್ವೇರ್ ಎಲ್ಸ್. ಸೊ ಅದ್ ಬಂದು ಆಕ್ಟಿಂಗ್ ಅಲ್ಲಿ ಎಲ್ಲರೂ ಇನ್ಸ್ಪಿರೇಷನ್ ಆಗ್ತಾರೆ ಇವಾಗ ನೋಡಿ. ಅಂದ್ರೆ ನಾನ್ ಹೇಳೋದು, ಎಲ್ಲರೂ ಇವತ್ತು ಈಗ ಸೆನ್ಸೇಷನ್ ಆಗಿರೋ ರಿಷಬ್ ಶರ್ರು ಒಂಥರ ಇನ್ಸ್ಪಿರೇಷನ್ ನಮ್ಗೆ. ಹ್ಮ್. ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಇಟ್ಸ್ ಲೈಕ್ ಯೋಚನೆ ಮಾಡಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದೆಲ್ಲ ಇನ್ಸ್ಪಿರೇಷನ್ ನಮ್ಗೆ. ಸೊ ಎಲ್ಲರೂ ಇನ್ಸ್ಪಿರೇಷನ್ ಆಗ್ತಾರೆ. ನನಗೆ ಶಾರುಖ್ ಖಾನ್ ನೋಡಿದಾಗ್ಲೂ ಯಾವ್ದಾದ್ರು ಇನ್ಸ್ಪಿರೇಷನ್ ಆಗ್ತೀವಿ, ಇನ್ಸ್ಪೈರ್ ಆಗ್ತಾನೆ ಹೋಗ್ಬೇಕು ಜೀವನ ಅದೇನೆ. ಹ್ಮ್. ಸೊ ಒಬ್ರು ಅಂತ ಕೂರಕ್ಕಿಂತ ಎಲ್ಲರನ್ನು ಇನ್ಸ್ಪೈರ್ ಆದಾಗ್ಲೇ ಒಂದು ಹ್ಮ್. ಓಕೆ ನಾವೇನೋ ಒಂದ್ ಮಾಡ್ತೀವಿ. ಸೊ ಹಂಗೆ. ಓಕೆ, ಫ್ಯಾಮಿಲಿ ಬಗ್ಗೆ ಬರೋಣ ಈಗ ಸ್ವಲ್ಪ. ಹೌದು. ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಆಗಿರ್ಬೋದು, ನಿಮ್ಮ ಚೈಲ್ಡ್ಹುಡ್ ಡೇಸ್ ಬಗ್ಗೆ ನಮ್ಮ ಏನಾದ್ರು ಹೇಳೋದಾದ್ರೆ. ಚೈಲ್ಡ್ಹುಡ್ ಡೇಸ್ ಎಲ್ಲ ಬೇಜಾನಿದೆ. ದರ್ಶ್ ಚಂದ್ರಪ್ಪ ಅವರು ಹೆಂಗೆ, ಯಾವ ತರ ಅಂತ? ನಾಟಿ ತುಂಬಾ ಸ್ಟುಡಿಯೋಸ್ ಎಲ್ಲ ಇಲ್ಲ, ಮುಂಚೆಯಿಂದಾನು ಇಲ್ಲ. ಎಜುಕೇಶನ್ ಅಂದ್ರೆ ಎಷ್ಟ್ ಬೇಕಷ್ಟೇ. ಏನ್ ಓದಿರೋದು? ನಾನ್ MCA ತನಕ ಮಾಡಿದೀನಿ. ಅಷ್ಟೊಂದು ಓದಿದಿರಾ? ಅಯ್ಯೋ ಓದಿರೋದಷ್ಟು. ಆಮೇಲೆ ನಿಮ್ಗ ಹಂಗ ಅನ್ಸಕ್ ಹೋದ್ರೆ ನಾನ್ ಯಾವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ನನ್ಗ ಅನ್ಸಕ್ ಶುರು ಆಯ್ತು ಓದಿರೋದ್ ಏನೂ ಇಲ್ಲ ಅಂತ. ಅಂದ್ರೆ ಇದನ್ನೇ ಮುಂಚೆ ಇನ್ನೊಂದ್ 3 ವರ್ಷದ ಮುಂಚೆ ಮಾಡಿದ್ರೆ ಇನ್ನ ಚೆನ್ನಾಗ್ ಆಗ್ತಿದ್ನೇನೋ ಅನ್ಸಕ್ ಶುರು ಆಯ್ತು. ಬಿಸ್ನೆಸ್. ಹೌದು ಅನ್ಸತ್ತೆ. ಅಂದ್ರೆ ಎಲ್ಲ ಬರೀ ಓದೋದೇ ಆಗ್ಬಿಟ್ರು ಕಷ್ಟ. ನಮ್ದ್ರಲ್ಲಿ ಒಂದು ಮೆಂಟಾಲಿಟಿ ಏನಿದೆ ಅಂದ್ರೆ ಚೆನ್ನಾಗ್ ಓದು ನಿಂಗ್ ಒಳ್ಳೆ ಕೆಲ್ಸ ಸಿಗತ್ತೆ ಅಂತ. ಇದನ್ನೇ ಹೇಳ್ಕೊಂಡ್ ಬಂದಿದ್ದಾರೆ ನಮ್ಮನೇಲಂತೂ. ಇದು ಬಿಟ್ಟು ಬೇರೆ ಏನು ಹೇಳಿಲ್ಲ. ಯಾರು ಯೋಚನೆನೂ ಮಾಡಿರ್ಲಿಲ್ಲ ನಾನು ಒಂದ್ ಬಿಸ್ನೆಸ್ ಮಾಡ್ಬೋದು ಏನು ಯಾರು ಹೇಳೋದು ಇಲ್ಲ. ಇವಾಗಿರೋ ಜನರೇಷನ್ಸ್ ಅವರು ಹೇಳ್ಬೋದು, ಬಟ್ ನಮ್ ಜನರೇಷನ್ ಅಲ್ಲಿ ಇಟ್ಸ್ ಜಸ್ಟ್ ದಟ್ ಚೆನ್ನಾಗ್ ಓದು ನಿಂಗೊಂದ್ ಒಳ್ಳೆ ಕೆಲ್ಸ ಸಿಗತ್ತೆ, ಮುಗೀತ್ ಕತೆ, ಅಲ್ಲಿಗೆ ಲೈಫ್ ಖತಮ್. ಸೊ ಹಂಗ್ ನೋಡಕ್ ಹೋದ್ರೆ ಇಲ್ಲ, ನಾನು ಹಂಗಿರ್ಲಿಲ್ಲ. ಸೊ ವೆನ್ ಇಟ್ ಕಮ್ಸ್ ಟು ದಿಸ್, ತುಂಬಾ ಏನು ನನಗೆ ಬೇಸಿಕ್ ಒಂದ್ 60-70 ಬಂದ್ರೆ ಐ ಆಮ್ ಲೈಕ್ ಹ್ಯಾಪಿ ಅಷ್ಟೇ. ತುಂಬಾ ಏನು ಹೆವಿ ಅಷ್ಟೇ ತಗೊಳ್ಬೇಕು ಅನ್ನೋದೆಲ್ಲ ಸೀನೇ ಇಲ್ಲ. ಫಸ್ಟಿಂದಾನು ಅದ್ರ ಮೇಲೆ ಅಷ್ಟೊಂದೆಲ್ಲ ಕಾನ್ಸಂಟ್ರೇಷನ್ ಇಲ್ಲ. ಅದಾದ್ಮೇಲೆ ವೆನ್ ಇಟ್ ಕಮ್ಸ್ ಟು ಫ್ಯಾಮಿಲಿ, ನಮ್ಮ ತಂದೆ ನಮ್ಮ ತಾಯಿ, ಅದ್ ಬಿಟ್ರೆ ನಮ್ಮ ಅಕ್ಕ, ಅದಾದ್ಮೇಲೆ ನಮ್ಮ ಭಾವ ಇದಾರೆ. ಅವ್ರಿಗೊಂದ್ ಮಗು ಇದೆ, ಅನ್ವಿಶ್ ಸೂರ್ಯಗೌಡ ಅಂತ. ಸೊ ಇವಾಗ ಅವನೇ ನಮ್ಗೆ ಎಲ್ಲ ಇದು ಅಂದ್ರೆ ಇಟ್ಸ್ ಲೈಕ್ ಮನೆಗೆ ಹೋಗಿದ ತಕ್ಷಣ ಅವನ್ನ ನೋಡ್ಬೇಕು ಅನ್ನೋದು ಒಂದು ಎನರ್ಜಿ ಬೂಸ್ಟರ್. ಹೌದೌದು 100% ಫುಲ್ ರಿಲ್ಯಾಕ್ಸ್. ಅವ್ನ್ ನೋಡಿದ್ರೆ ಸಾಕು ಖುಷಿ ಆಗತ್ತೆ. ಸೊ ಹಂಗಿದೆ ಈ ಫೇಸ್ ಆಫ್ ಲೈಫ್. ಕಾಲೇಜಲ್ಲಿ ಮಾಡಿರುವಂತಹ ತರ್ಲೆ ತುಂಬಾ ಇದೆ, ಒಂದಲ್ಲ ಎಷ್ಟೋ ತರ್ಲೆಗಳಿದೆ. ಎಷ್ಟು ಅಂದ್ರೆ ತುಂಬಾ ತರ್ಲೆಗಳು. ನಿಮ್ಗೆ ಏನಂತೀರಾ, ಎಷ್ಟು ತರ ತರ್ಲೆ ಮಾಡಿದೀವಿ, ಎಷ್ಟು ಲೆಕ್ಚರರ್ಸ್ಗೆ ಹಿಂಸೆ ಕೊಟ್ಟಿದೀವಿ, ರೇಗ್ಸಿದೀವಿ. HODಗಳಿಗೆ ನಾನಂತೂ ಯಾವ್ದು ಅಪಾಲಜಿ ಲೆಟರ್ ಏನಿಲ್ಲ ಅಂದ್ರೆ ಒಂದ್ 16 ಬರ್ದಿದೀನಿ. ಅಂದ್ರೆ ನನ್ನ ಡಿಗ್ರಿಯಲ್ಲಿ 16 ಲೆಟರ್. ನಾನೇ ಶಾಕ್ ಆಗ್ಬಿಟ್ಟೆ, ಅಯ್ಯೋ ದೇವ್ರೆ ಅಂತ. ಆದ್ರೂ ಕೂಡ ಮತ್ತೆ ಅದೇ ಕಾಲೇಜ್ ಅವ್ರು ಕರೆದ್ಬಿಟ್ಟು ನನ್ಗೆ MCA ಇಲ್ಲ ನಿಲ್ಲೇ ಮಾಡು ಅಂತ ಹಂಗೆ. ಸೊ ಇಟ್ ವಾಸ್ ವಿ ಆರ್ ಆಲ್ ಅಂದ್ರೆ ನಾಟಿ ಆಗಿದ್ವಿ. ಬಟ್ ಅವಾಗ್ಲೂ ಅಷ್ಟೇ ನಮ್ಗೆ ಗೊತ್ತಿಲ್ಲ ನಾವ್ ಯಾರಿಗೂ ಹರ್ಟ್ ಮಾಡಿಲ್ಲ. ಅಂದ್ರೆ ನಾನು ಇವಾಗ ಯೋಚನೆ ಮಾಡಿದ್ರೆ ಅವಾಗ ನಮ್ಗೆ ಆತರ ಎಲ್ಲ ಎಥಿಕ್ಸ್ ಎಲ್ಲ ಇರ್ಲಿಲ್ಲ, ಹರ್ಟ್ ಮಾಡಬಾರ್ದು ಅದೆಲ್ಲ ಇರ್ಲಿಲ್ಲ. ಬಟ್ ಅದೇವ್ರು ನಮ್ಮ ಹತ್ರ ಮಾಡ್ಸಿಲ್ಲ, ಹರ್ಟ್ ಮಾಡೋದಾಗಿರ್ಲಿ, ಇಲ್ಲಾಂದ್ರೆ ರೌಡಿಸಂ ಮಾಡೋಣ ಹಂಗೆಲ್ಲ ಇಲ್ಲ. ಬಟ್ ಎಂಜಾಯ್ ಮಾಡೋದು ಮಾಡಿದೀವಿ, ತುಂಬಾನೇ ಮಾಡಿದೀವಿ. ಪೀಕ್ ಅಂದ್ರೆ ಕಾಲೇಜ್ಗೆ ಹೋಗು, ಬಂಕ್ ಹಾಕಿಲ್ಲ ಅಂದ್ರೆ ಬಂಕ್ ಹಾಕಿ ಅಲ್ಲೇ ಎಲ್ಲಾರು ಇರುವಾಗ ಮತ್ತೆ ಯಾವ್ದಾರು HODs ಇಲ್ಲ ಲೆಕ್ಚರರ್ ನೋಡಿದಾಗ ನೀನ್ ಅಲ್ಲಿದ್ದೆ ಅಂದ್ರೆ ಅಯ್ಯೋ ಇಲ್ವಲ್ಲ ಅಂತ ಹೇಳಿ ಅವರು ಇಲ್ಲ ಹಿ ವಾಸ್ ದೇರ್ ಅಂತ ಎಲ್ಲ ಅದೆಲ್ಲ ತುಂಬಾ ಆಗಿದೆ. ಟೀಚರ್ಸ್ ಮೇಲೆ ಕ್ರಶ್ ಆಗಿತ್ತಾ? ಕ್ರಶ್ ಏನಿಲ್ಲ, ಇಲ್ಲ ಐ ಟೆಲ್ ಯು. ಅಂದ್ರೆ BC ಅಲ್ಲಿ ಒಬ್ರು, ಶಿ ವಾಸ್ ನಾಟ್ ಅ ಪ್ರೊಫೆಸರ್, ಬಟ್ ಅದೇ ಟ್ರೈನಿ ಪ್ರೊಫೆಸರ್ ಬರ್ತಾ ಇದ್ರು. ಅವ್ರ ಮೇಲೆ ಇಟ್ ವಾಸ್ ಲೈಕ್ ಅಂದ್ರೆ ಸುಮ್ನೆ ಒಂದ್ ಕ್ರಶ್ ತರ. ಅದು ನಮ್ಗೊಬ್ರಿಗಾಗಿರ್ಲಿಲ್ಲ, ಎಲ್ಲರಿಗೂ ನಮ್ ಬೆಂಚಲ್ಲಿ ಕೂತವ್ರು ಎಲ್ಲರಿಗೂ ಆಗಿತ್ತು ಕ್ರಶ್ ಅಷ್ಟೇ. ಅಂದ್ರೆ ಅಂತ ಹೆಸರೆಲ್ಲ ಬೇಡ, ಏನಕ್ಕಂದ್ರೆ ಅದು ಸೆಟ್ ಆಗಲ್ಲ ಪಾಪ. ಅವ್ರು ಆಮೇಲೆ ನೋಡ್ತಾ ಇದ್ದು ಮಕ್ಳಿಗೆ ಹಿಂಗೆಲ್ಲ ಆಯ್ತು, ಏನಕ್ ಬೇಕು ಅಂತ. ಅವ್ರು ಎಂಜಾಯ್ ಮಾಡ್ತಾರೆ ಬ್ರೋ. ಈಗ ಅಂದ್ರೆ ಏನಕ್ಕಂದ್ರೆ ಬೇಡ ಅಂತ, ಬಿಕಾಸ್ ಯಾಕಂದ್ರೆ ನಮ್ ಬೆಂಚ್ ಅವ್ರಿಗೆಲ್ಲ ಕ್ರಶ್, ಏನ್ ಚೆನ್ನಾಗಿದಾರೋ ಅಂತ ಹಿಂಗೆ ಅವ್ರ ಕ್ಲಾಸ್ ಮಾತ್ರ ಅಟೆಂಡ್ ಆಗೋದು ಅದೆಲ್ಲ ತುಂಬಾ ಇತ್ತು. ಬಟ್ ಬೆಂಚ್ ಅವ್ರಿಗೆಲ್ಲ ಇದ್ದಿದ್ರಿಂದ ನಾವೊಬ್ರು ಅಂತ ಅಲ್ಲೇನು ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ಹಂಗೆ. ಸೆಲೆಬ್ರಿಟಿ ಕ್ರಶ್ ಯಾರು ಅಂತ?
ಸೆಲೆಬ್ರಿಟಿ ಕ್ರಶ್ ಚೇಂಜ್ ಆಗ್ತಾ ಹೋಗ್ತಾ ಇದಾರೆ. ಹೇಳಿ ಚೈಲ್ಡ್ಹುಡ್ ಒಬ್ರು ಚೈಲ್ಡ್ಹುಡ್ ಜೆನಿಫರ್ ಕೋತ್ವಾಲ್. ಹ್ಮ್. ಸೊ ಹಂಗೆ ತುಂಬಾ ಜನ ಡಿಗ್ರಿ ಬಂದಾಗ ಒಬ್ಬೊಬ್ರು ಇದ್ರು, ಬಂದು ಹೋಗ್ತಾ ಇದ್ರು. ಇವ್ರೇ ಅನ್ನಕ್ ಆಗಲ್ಲ. ತುಂಬಾ ಜನ ಅದನ್ನೇ ನಾ ಹೇಳ್ತಾ ಇರೋದು. ತುಂಬಾ ಜನ ಈಗ ಯಾರಿದ್ದಾರೆ? ಅಂತ ಸದ್ಯಕ್ಕೆ ಸೊ ತುಂಬಾ ಜನ ಬರ್ತಾ ಇದಾರೆ, ಹೋಗ್ತಾ ಇದಾರೆ. ಈಗ- ಸೆಲೆಬ್ರಿಟಿ ಕ್ರಶ್ ಎಷ್ಟ್ ಜನ ಇದಾರೆ ಇವಾಗ. ರಶ್ಮಿಕಾ ಇದಾರೆ. ಸೊ ಒಂದಷ್ಟು ಜನ ಬಂದು ಶ್ರೀಲೀಲಾ ಅವರು ಹ್ಮ್. ಇದ್ರಲ್ಲಿ ಹ್ಮ್. ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ. ಹ್ಮ್. ಸೊ ಕನ್ನಡದವ್ರಲ್ವಾ ಅಂತ ಖುಷಿ ಆಗತ್ತೆ. ಹಂಗೆ ಪುಷ್ಪಾಲ್ ನೋಡಿದೆ. ಹ್ಮ್. ರಶ್ಮಿಕಾ ಅವ್ರನ್ನ ರಶ್ಮಿಕಾ ಪ್ಲಸ್ ಶ್ರೀಲೀಲಾ. ಶ್ರೀಲೀಲಾ ಇಬ್ರು ಪುಷ್ಪಾದಲ್ಲಿ ಮಾಡಿದ್ದಾರೆ. ರುಕ್ಮಿಣಿ ವಸಂತ್ ಬಗ್ಗೆ ಏನ್ ಹೇಳ್ತೀರಾ ಈಗ? ಅವರು ಚೆನ್ನಾಗಿದ್ದಾರೆ. ಚೆನ್ನಾಗಿದೆ. ಡ್ಯಾಮ್ ಗುಡ್. ಮಾತಾಡಾಗೆ ಇಲ್ಲ. ಓಕೆ, ಈ 3 ಜನ ಹೀರೋಯಿನ್ಸ್ ಸಿಕ್ಕಾಗ ನೀವು ಅವ್ರ ಹತ್ರ ಹೋಗಿ ಏನ್ ಹೇಳ್ತೀರಾ ಇನ್ ಕೇಸ್ ಸಿಕ್ಕಿದ್ರೆ? ಫಸ್ಟ್ ಆಫ್ ಆಲ್ ಏನು ಹೇಳಲ್ಲ. ಹ್ಮ್. ಆತರ ಅದೇನೋ ನನ್ ಫಸ್ಟ್ ಇಂದ ಬಂದಿಲ್ಲ. ಹೋಗಿ ಹಾಯ್ ಹೌ ಯು, ನಾನು ನಿಮ್ ದೊಡ್ಡ ಫ್ಯಾನು. ಹ್ಮ್. ತುಂಬಾ ಕಷ್ಟ ಅದು. ನನಗ್ ಕಷ್ಟ ಆಗತ್ತೆ. ಬಟ್ ಆತರದವ್ರೆ ಇದಾರೆ ಒಂದಷ್ಟು ಜನ. ಹ್ಮ್. ಇಲ್ಲ ಹೋಗಿ ಮಾತಾಡ್ಸ್ಬಿಡ್ತಾರೆ ಟಕ್ ಅಂತ. ನನ್ಗದು ಆಗದೇ ಇಲ್ಲ. ಅದೊಂಥರ ಹಿಂಸೆ ನನ್ಗೆ. ಹ್ಮ್. ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ಬಿಡ್ತಾರೋ ಅಂತ. ಹ್ಮ್. ಹಾಯ್ ಅಂದ್ರೆ ಹಾಯ್ ಅಂದಾಗ ಓಕೆ, ಹಾಯ್ ಅಂದಿಲ್ಲ ಅಂದ್ರೆ ಸೊ ಅದೆಲ್ಲ ಇರೋದ್ರಿಂದ ಐ ಡೋಂಟ್ ಇಲ್ಲಿ ತನಕ ಆತರದ್ ಯಾವತ್ತೂ ಹೋಗಿ ಹಾಯ್ ಬಿಗ್ ಫ್ಯಾನ್ ಹಂಗೆ ಹಿಂಗೆ ಅಂತ. ದರ್ಶ್ ಚಂದ್ರಪ್ಪ ಅವರು ಮೂಡಿಗಾಯ ಅಥವಾ ಫನ್ನಿಗಾಯ? ಎರಡು ಮಿಕ್ಸ್. ಹೆಂಗೆ? ಮೂಡಿ ಅಂತ ಹೇಳಕ್ ಆಗಲ್ಲ, ಮೂಡಿ ಆಗಲ್ಲ ಇಲ್ಲ. ಹ್ಮ್. ಐಮ್ ಲೈಕ್ ಹ್ಯಾಪಿ ಹಾರ್ಮೋನ್ಸ್. ಯಾವಾಗ್ಲೂ ಖುಷಿಯಾಗಿರ್ಬೇಕು ಅನ್ನೋದು ನನ್ನ ತಲೆಯಲ್ಲಿದೆ. ಹ್ಮ್. ಯಾವಾಗ್ಲೂ ಖುಷಿಯಾಗಿರ್ಬೇಕು, ಕೊರಗಬಾರ್ದು ಅನ್ನೋದು 100% ಇದೆ. ಹ್ಮ್. ಕೊರಗ್ತಾ ಹೋದಷ್ಟು ನೀವ್ ಇನ್ನ ಕೆಳಗ್ ಹೋಗ್ತಾ ಹೋಗ್ತೀರಾ. ಹ್ಮ್. ಶುಡ್ ಬಿ ಹ್ಯಾಪಿ, ಆರಾಮಾಗಿರ್ಬೇಕು, ಚಿಂತೆ ಜಾಸ್ತಿ ಪಡಬಾರ್ದು. ಹ್ಮ್. ಅದೆಲ್ಲ ಇದೆ. ಸೊ ಹಂಗೆ ಯಾರಿಗಾದ್ರೂ ಹ್ಯಾಪಿ. ಓಕೆ, ಈಗ ಯಾರಿಗಾದ್ರೂ ಪ್ರ್ಯಾಂಕ್ ಮಾಡೋದಾದ್ರೆ ಯಾರಿಗ್ ಪ್ರ್ಯಾಂಕ್ ಮಾಡ್ತೀರಾ? ಪ್ರಾಂಕ್ ಎಲ್ಲ ಯಾರಿಗೂ ಮಾಡಲ್ಲ. ಪ್ರಾಂಕ್ ಏನಂತ ಮಾಡ್ತೀರಾ? ಯಾರಿಗ್ ಮಾಡಕ್ಕಾಗತ್ತೆ? ಯಾರಿದಾರೆ ಕನ್ನಡ ಸ್ಮಾಲ್ ಸ್ಕ್ರೀನ್ ಅಲ್ಲಿ ನಿಮ್ಮ ತುಂಬಾ ಜನ ಇದಾರೆ. ಬಟ್ ಪ್ರಾಂಕ್ ಎಲ್ಲ ಮಾಡಕ್ ಹೋಗಲ್ಲ ನಾನು. ಯಾಕೆ? ಬಿಕಾಸ್ ಯಾಕಂದ್ರೆ ಏನಾಗತ್ತಂದ್ರೆ ಈಗ ನಾನ್ ನಿಮ್ ಹತ್ರ ಮಾತಾಡ್ತಾ ಇದೀನಿ ಕರೆಕ್ಟ್, ಬೇರೆ ಏನೋ ಆಮೇಲೆ ಅವ್ರೇನೋ ಒಂದ್ ಸಂಸ್ಕೃತ ಮಾತಾಡೋದು. ಪರವಾಗಿಲ್ಲ. ಬೇಡ ಬೇಡ ಬೇಡ. ಇದು ನನ್ ಸಿಕ್ತಾಗ ಹೇಳ್ತಾರೆ ನನ್ ಮಕ್ಕ ಅಂತೂ ಇಂತೂ ಮಾನ ಮರ್ಯಾದೆ ತೆಗ್ದೆ ಅಲ್ವಾ ನೀನು ಅಂದ್ಬಿಟ್ರೆ ಅಲ್ಲಿಗೆ ಮುಗಿದೋಯ್ತು. ಅವ್ರು ಅವಾಗ ಜಡ್ಜ್ ಮಾಡಕ್ ಶುರು ಆಗ್ತದೆ. ಫಸ್ಟ್ ಆಫ್ ಆಲ್ ಏನು ಅಂದ್ರೆ ನನ್ಗೆ ಅಷ್ಟೊಂದ್ ಜನ ಆಕ್ಟರ್ಸ್ ಆಕ್ಟ್ರೆಸ್ ಎಲ್ಲ ತುಂಬಾ ಕ್ಲೋಸ್ ಅಂತ ಇಲ್ಲ. ಎಲ್ಲರೂ ಹಾಯ್ ಹವಯ್ಯು ಅಂತ ತುಂಬಾ ಜನ ಇದಾರೆ. ಹ್ಮ್. ಸೊ ಅವ್ರು ತುಂಬಾ ಕ್ಲೋಸ್ ಆಗಕ್ ಆಗಿಲ್ಲ. ಅಂದ್ರೆ ಸಿಕ್ತಾಗ ಮಾತಾಡಿಸ್ತೀವಿ. ವಿ ಆಲ್ ಶೇರ್ ಎವ್ರಿಥಿಂಗ್, ವಿ ಟಾಕ್ ಎವ್ರಿಥಿಂಗ್ ಕರೆಕ್ಟ್. ಬಟ್ ಅಷ್ಟು ಲೀನಿಯನ್ಸ್ ಎಲ್ಲ ನಾನು ತಗೊಂಡಿಲ್ಲ, ಅವರು ಕೊಟ್ಟಿಲ್ಲ. ಅಂದ್ರೆ ತಗೊಳಕ್ ಹೋಗಲ್ಲ ನಾನು. ಯೂಶುವಲಿ ತುಂಬಾ ಕಮ್ಮಿ. ಅಷ್ಟಕ್ಕಷ್ಟೇ. ಹೇ ಮಚ್ಚ ಏನ್ ಮಾಡ್ತೀಯ ಮಚ್ಚ, ಹೌದಾ ಮಚ್ಚ, ಹೌದಾ, ಓಕೆ ಕಣ, ಓಕೆ ಹ್ಮ್. ಅಂತ. ವಿ ಆಲ್ ಟಾಕ್ ಪ್ರೊಫೆಷನಲ್ ಅದು ಇದು ಎಲ್ಲ ಮಾತಾಡ್ತೀವಿ ಸಿಕ್ದಾಗ. ಹ್ಮ್. ಸೊ ಫೋನ್ಸ್ ಅಲ್ಲೆಲ್ಲ ತುಂಬಾ ಕಮ್ಮಿ. ಅಂದ್ರೆ ಮೆಸೇಜ್ ಮಾಡ್ತಾರೆ, ಓಕೆ ವಿಲ್ ಟಾಕ್ ಅಂತ, ಅವಾಗ ಮಾತಾಡ್ತೀವಿ. ಅದು ತುಂಬಾ ಕಮ್ಮಿ. ಅಂದ್ರೆ ಜಾಸ್ತಿ ಫೋನಲ್ಲಿ ಏನು ಟೆಕ್ಸ್ಟ್ ಏ ಮಾಡುವಂತದ್ದು? ಆಯ್ತು ಮಚ್ಚ, ಹೇಳು ಮಚ್ಚ, ಹಂಗೆಲ್ಲ ಅಷ್ಟೊಂದು ಬೇಗ ಸಿಗಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಸಿಕ್ಬಿಡೋದು. done, ಅಷ್ಟೇ ಮಾತಾಡೋದು. ಆಮೇಲೆ ನಿಮ್ದು ಹೇಳಲೇಬೇಕು, ಯು ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್. ಟ್ರಸ್ಟ್ ಮೀ. ಏನಕ್ಕೆ ಅಂತ, ಫಸ್ಟ್ ಅಂದ್ರೆ ನಿಮ್ಗೆ ಯಾವ್ದಾದ್ರು ಏನಾದ್ರು ಒಂದು ಕಾಂಟ್ರವರ್ಸಿನೋ ಏನೇ ಇದ್ರು, ನೀವು ಫಸ್ಟ್ ಕಾಲ್ ಮಾಡ್ಬಿಟ್ಟು ಯು ಆಸ್ಕ್ ಎವ್ರಿಥಿಂಗ್, ಅದನ್ನ ಹಂಗೆ ಅಪ್ಲೋಡ್ ಮಾಡ್ತೀರಲ್ಲ, ದಟ್ಸ್ ಅ ಗುಡ್ ಥಿಂಗ್. ಫಸ್ಟ್ ನಿಮ್ದೇ ಇರುತ್ತೆ. ಯಾವ್ದೇ ಕಾಂಟ್ರವರ್ಸಿ ಯಾವ್ದೇ ಇದ್ರು ಫಸ್ಟ್ ಕಾಲ್ ಮಾಡಿ ಆರ್ಟಿಸ್ಟ್ ಗಳಿಗೆ ಕೇಳ್ತೀರಾ, ಏನಾಯ್ತು, ಏನ್ ಕತೆ, ಹಿಂಗ್ ಆಗ್ತಾ ಇದೆಯಲ್ಲ ಏನು ಅಂತ. ಅವ್ರೊಂದಷ್ಟು ಕ್ಲಾರಿಟಿ ಕೊಡೋದನ್ನ ಹಂಗೆ ತಗೊಂಡು ಹಾಕ್ತೀರಾ ಗೊತ್ತಾ. ದಟ್ಸ್ ಅ ಗುಡ್ ಥಿಂಗ್. ಎಷ್ಟು ದೊಡ್ಡ ಮೀಡಿಯಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾರು ಫಸ್ಟ್ ಅಲ್ಲಿಗೆ ಹೋಗಿ ರೀಚ್ ಆಗ್ತಾರೆ ಅನ್ನೋದು. ದಟ್ಸ್ ಯು ಆರ್ ಡೂಯಿಂಗ್. ಆಕ್ಚುಲಿ ನೀವು ಕರೆಕ್ಟ್ ಆಗಿ ಮಾಡ್ತಾ ಇದೀರಾ. ಯಾರು ನೋಡಿದ್ರಿ ನೀವು? ತುಂಬಾ ಜನ ನೋಡ್ದೆ, ಅದಕ್ಕೆ ಹೇಳ್ತಿರೋದು. ಕರೆಕ್ಟ್ ಆಗಿ ಹೇಳಿದ್ರಿ. ಅಂದ್ರೆ ಸಿ ಎಷ್ಟೇ ದೊಡ್ಡ ಚಾನೆಲ್ಸ್ ಗಳೇ ಇನ್ನೇನೋ ಮಾಡಕ್ ಹೋಗ್ತಾ ಇದಾರೆ. ನೀವು ಹಿಂಗೆ ಶಾರ್ಟ್ ಟಕ್ ಅಂತ ಹೊಡೆದು ಬಿಸಾಕ್ತಾ ಇದೀರ. ದಟ್ಸ್ ಅ ಗುಡ್ ಥಿಂಗ್. ಯಾರು ಮಾಡದೇ ಇರೋರು ಹಿಂಗ್ ಮಾಡಿ ಬಿಸಾಕೋದಿದ್ಯಲ್ಲ, ನಿಮ್ದು ವೆರಿ ಬ್ರೈನಿ ಇನ್ ದಟ್. ಥ್ಯಾಂಕ್ ಯು. ಗುಡ್. ಹಂಗೆ ಅಲ್ವಾ, ಏನಾದ್ರು ಯುನೀಕ್ ಆಗಿ ಮಾಡ್ತಾನೆ ನೀವು ಗ್ರೋ ಆಗೋದು. ಹಂಗೆ ನಿಮ್ ಜೊತೆ ಚಾನಲ್ ಹೋಗುತ್ತೆ ಮೇಲಕ್ಕೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಮಾತುಗಳನ್ನ ಹೇಳಿದ್ರಿ. ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್? ನಾನ್ ವೆಜಿಟೇರಿಯನ್. ಬಟ್ ಈಗ ಸದ್ಯಕ್ಕೆ ಚಿಕನ್ ಮಟನ್ ಬಿಟ್ಟಿದ್ದೀನಿ. ಯಾಕೆ? ವ್ರತ ಮಾಡ್ತಿದ್ರ? ವ್ರತ ಗೀತ ಅಂತ ಏನಿಲ್ಲ, ಸುಮ್ನೆ ಹಂಗೆ ಬಿಟ್ಟೆ. ಅಂದ್ರೆ ಏನೋ ಒಂದು, ಅಂದ್ರೆ ಈಗೇನಾಯ್ತು, ನಮ್ ಡ್ಯಾಡಿಗೆ ಕಾಲು ಇದಾಗಿತ್ತು. ಅಂದ್ರೆ ಆಂಪಿಟ್ ಮಾಡ್ಬೇಕು ಒಂದು ದೊಡ್ಡ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದೀವಿ. ಎವ್ರಿಥಿಂಗ್ ವಾಸ್, ಅವರು ಫೇಂಟ್ ಆಗ್ಬಿಟ್ಟು ಬಿಟ್ಬಿಟ್ರು. ಇಲ್ಲೊಂದ್ ಚೂರು ಗಾಯ ಆಗಿತ್ತು. ಅದಕ್ಕೆ ಇಲ್ಲ ಇನ್ಫೆಕ್ಟ್ ಆಗ್ಬಿಟ್ಟಿದೆ, ಪೂರ್ತಿ ಆಂಪಿಟ್ ಮಾಡ್ಬೇಕು ಹಂಗೆ ಹಿಂಗೆ ಅಂದ್ರು. ಅಂಡ್ ಅಲ್ಲಿಂದ ಅಂದ್ರೆ ಅವ್ರದ್ದು ರಿಪೋರ್ಟ್ ತಗೊಂಡು ನಾನು ಒಂದಷ್ಟು ಕಡೆ
ವಿಚಾರಿಸಿದ್ಮೇಲೆ ಒಂದ್ 3 ಜನ ಡಾಕ್ಟರ್ ಇಲ್ಲ ಆಂಪಿಟ್ ಮಾಡಿದ್ರೇನೆ ಒಳ್ಳೇದು ಅಂದ್ರು. ಇನ್ನಿಬ್ರು ಬೇಡ ಏನಕ್ಕೆ ಬೇರೆ ಕಡೆ ಕರ್ಕೊಂಡು ಹೋಗಿ. ಆಮೇಲೆ ಆಂಜಿನಪ್ಪ ಸರ್ ಆಕ್ಚುಲಿ ಒಂದ್ ಸಜೆಸ್ಟ್ ಮಾಡಿದ್ರು, ಇಲ್ಲ ನೀವ್ ಅಲ್ಲಿ ಹೋಗಿ ಐ ಟೆಲ್ ಅಂತ. ಸೊ ಅಲ್ಲಿಂದ ಶಿಫ್ಟ್ ಮಾಡಿ ದೊಡ್ಡ ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ವಿತೌಟ್ ಆಂಪಿಟೇಷನ್ ಆರಾಮಾಗಿ ಇವಾಗ್ಲೂ ಅವ್ರ ಕಾಲಿದೆ, ಆರಾಮಾಗಿ ನಡೀತಿದ್ದಾರೆ. ಸೊ ಅವಾಗ ಅನ್ಕೊಂಡೆ ಇಲ್ಲ ಗುರು ನಾನು ಬಿಟ್ಬಿಡ್ತೀನಿ. ಅಂದ್ರೆ ನನ್ ಫ್ರೆಂಡ್ ಒಂದ್ ಕಡೆ ಹೇಳಿದ್ದ, ಮಚ್ಚ ನಿಂಗೆ ತುಂಬಾ ಇಷ್ಟ ಆಗಿರೋದನ್ನ ಬಿಟ್ರೆ ನೀನ್ ಅನ್ಕೊಂಡಿದ್ ಆಗತ್ತಂತೆ ನೋಡು ಅಂತ. ಸೊ ನನ್ಗೆ ನಮ್ಮಪ್ಪ ಕಾಲಿಲ್ದೆ ನೋಡಕ್ ಆಗಲ್ಲ ನಮ್ಮಪ್ಪನ, ಯಾಕಂದ್ರೆ ನಾನು ಅದನ್ನ ಯಾವತ್ತೂ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ಸೊ ಆ ಕಷ್ಟ ಬಂದಾಗ ಎಲ್ಲ ಹಂಗ ಆಗ್ಬಿಡುತ್ತೋ ಬೇಡ ಅಂದ್ಬಿಟ್ಟು ತುಂಬಾ ಅನ್ಕೊಂಡು ಏನಾದ್ರು ಸರಿ ಹೋದ್ರೆ ನಾನು ಅದೆರಡು ಬಿಟ್ಬಿಡ್ತೀನಿ ಅನ್ಕೊಂಡೆ. ಅದೆರಡು ನಂಗೆ ತುಂಬಾ ಇಷ್ಟ, ಅದನ್ನೇ ಬಿಟ್ಬಿಟ್ಟೆ. ಯಾವ ದೇವ್ರ ಹತ್ರ ಬೇಡ್ಕೊಂಡ್ರಿ? ದೇವ್ರಂತ ಅಲ್ಲ, ನೇಚರ್ಗೆ. ಅದು ನೇಚರ್ಗೆ ಅಂದ್ರೆ ಒಂದ್ ದೇವ್ರಂತ ಅನ್ನೋದಕ್ಕಿಂತ ದೇವ್ರೇ ಅಂದಾಗ ಎಷ್ಟೊಂದ್ ದೇವ್ರುಗಳು ಬಂದ್ ಹೋಗುತ್ತೆ, ಬಟ್ ಅದನ್ನ ಬಿಟ್ಬಿಡ್ತೀನಿ ನಾನು. ನಮ್ಮ ಅಪ್ಪಂಗ್ ಸರಿ ಹೋದ್ರೆ ಸಾಕು ಅಂತ. ಸೊ ಅದೊಂದ್ ಫೇಸ್ ಒಂದ್ 3 ತಿಂಗಳು ನಮ್ಮ ಮನೆ ಒಂಥರ ಏನಂತಾರೆ ಎಲ್ಲ ಒಂಥರ ಸತ್ತೋರ್ ಮನೆ ತರ ಆಗೋಗಿತ್ತು. ಅಂದ್ರೆ ಎಮೋಷನಲಿ ಎವ್ರಿ ಒನ್ ವೇರ್ ಲೈಕ್ ತುಂಬಾ ಎಮೋಷನ್ಸ್ ಇತ್ತು. ಏನಾಗ್ಬಿಡುತ್ತೋ ನಮ್ಮಮ್ಮ. ಅದು ನಿಮ್ಗೆ ಯಾವ್ದೇ ಆಪರೇಷನ್ಸ್ ಮಾಡೋಕ್ಕಿಂತ ಮುಂಚೆನೂ ಅದೊಂದು ಸಿಗ್ನೇಚರ್ ಅಂತ ಬರುತ್ತೆ, ಏನೇ ಆದ್ರೂ ಹಾಸ್ಪಿಟಲ್ ಇದಕ್ಕೆ ರೆಸ್ಪಾನ್ಸಿಬಲ್ ಅಲ್ಲ ಅಂತ. ಹಂಗಂದಂಗು ಅವ್ರದೊಂದಷ್ಟು ಎಮೋಷನ್ಸ್, ನಮ್ದು, ಆಮೇಲೆ ಒಂಥರ ಎಲ್ಲ ಶೇಕ್ ಆಗ್ಬಿಟ್ಟಿತ್ತು. ಸೊ ಆ ಟೈಮಲ್ಲಿ ಇಟ್ ವಾಸ್ ಅ ಬ್ಯಾಡ್ ಫೇಸ್. ಅವಾಗ ಅದನ್ನೇ ಹೇಳಿಲ್ವಾ, ಬರೀ ಆರ್ಟಿಸ್ಟ್ ಆಗಿದ್ರೆ ನನ್ನ ಹತ್ರ ಅಷ್ಟೊಂದು ದುಡ್ಡು ಇರ್ತಾ ಇರ್ಲಿಲ್ಲ, ಖರ್ಚು ಮಾಡಕ್ಕೆಲ್ಲ ಆಗ್ತಾ ಇರ್ಲಿಲ್ಲ. ಸೊ ಅದು ಅವಾಗ ಇದೆಲ್ಲ ಹೆಲ್ಪ್ ಆಗಿದೆ. ಅಂದ್ರೆ ಅವಾಗ ಎಷ್ಟು ಬಿಸ್ನೆಸ್ ಮಾಡಿರೋದೊಂದಷ್ಟಿತ್ತು, ದೆನ್ ತುಂಬಾ ನಡೀತಾ ಇತ್ತು. ಅವಾಗ ವಿ ಸ್ಪೆಂಟ್ ಸಮ್ಹೌ ಅವ್ರ ಕಾಲು ಉಳಿತು, ಆರಾಮಾಗಿ ಬಂದಿದ್ದಾರೆ ಇವಾಗ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.